10 ಸೀಸನ್ಗಳಲ್ಲಿ ಇಷ್ಟು ಸುದ್ದಿ ಮಾಡಿದಂತ ಸೀಸನ್ ಮತ್ತೊಂದಿಲ್ಲ. ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕಾರ್ಯಕ್ರಮ. ಈಗ ಸೀಸನ್ 10 ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಫಿನಾಲೆಗೆ ಎಂಟ್ರಿ ಕೊಟ್ಟಿರುವ ಫೈನಲಿಸ್ಟ್ ಗಳ ಎದೆಯೊಳಗೆ ಢವಢವ ಶುರುವಾಗಿದೆ. ಟ್ರೋಫಿ ಗೆಲ್ಲುವ ತವಕ ಜೋರಾಗಿದೆ. ಟ್ರೋಫಿ ಗೆಲ್ಲುವವರು ಯಾರು ಎನ್ನುವ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಕೂಡ ಸಿಗಲಿದೆ. ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವವರಿಗೆ ಸಿಗೋ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 50 ಲಕ್ಷ ರೂಪಾಯಿ. ಈ ಹಣದ ಜೊತೆಗೆ ಮತ್ತೊಂದು ಭರ್ಜರಿ ಬಹುಮಾನ ಸಿಗಲಿದೆ. ಆದ್ರೆ ಬಿಗ್ ಬಾಸ್ ಗೆಲ್ಲುವ ಸ್ಪರ್ಧಿಗೆ ಸಿಗುವ 50 ಲಕ್ಷದಲ್ಲಿ ಕಟ್ಟಾಗುವ ತೆರಿಗೆ ಹಣ ಕೂಡ ಸ್ಪರ್ಧಿಯ ಅಕೌಂಟ್ಗೆ ಸೇರಲಿದೆ. ಪ್ರತಿ ಸೀಸನ್ ನಲ್ಲೂ ಗೆಲ್ಲುವ ಸ್ಪರ್ಧಿಗೆ ಸಿಗುವ ಹಣದಲ್ಲಿ ತೆರಿಗೆ ಹಣ ಕಟ್ ಆಗ್ತಿತ್ತು. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 10 ರನ್ನರ್ ಅಪ್ ಗೂ ಸಹ ಬಹುಮಾನ ಸಿಗಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ವಿನ್ನರ್ ಹಾಗೂ ರನ್ನರ್ ಅಪ್ ಇಬ್ಬರಿಗೂ ಬಹುಮಾನದ ಮೊತ್ತದ ಜೊತೆಗೆ ಬೌನ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಸಿಗಲಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ, ವಿನಯ್, ಕಾರ್ತಿಕ್ ಮಹೇಶ್, ಡ್ರೋನ್ ಪ್ರತಾಪ್ ಹಾಗೂ ವರ್ತೂರ್ ಸಂತೋಷ್ ಇದ್ದಾರೆ. ಇವರಲ್ಲಿ ಬಿಗ್ ಬಾಸ್ ಟೈಟಲ್ ವಿನ್ನರ್ ಯಾರು ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಟಾಪ್ 5 ನಲ್ಲಿರೋರಲ್ಲಿ ಕಿಚ್ಚ ಮೇಲೆತ್ತೋ ಕೈ ಯಾರದ್ದು? ಆದ್ರೆ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆಯಲೇ ಇಲ್ಲ. ಅವ್ಯಾವು ಒಂದ್ಸರಿ ನೋಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ನಲ್ಲಿ 777 ಚಾರ್ಲಿ ಸಿನಿಮಾದ ಕನ್ನಡಿಗರ ನೆಚ್ಚಿನ ಚಾರ್ಲಿ ಬಿಗ್ ಬಾಸ್ ಕನ್ನಡ 10 ಮನೆಗೆ ಬರ್ತಾಳೆ ಎನ್ನಲಾಗಿತ್ತು. ಆದ್ರೆ ಬರ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸ್ಟಾರ್ ಸಂತು, ಡ್ರೋನ್ ಪ್ರತಾಪ್ ಅವರು ಒಮ್ಮೆಯೂ ಕೂಡ ಕ್ಯಾಪ್ಟನ್ ಆಗ್ಲಿಲ್ಲ. ಹಾಗಾಗಿ ಇವರು ವಿನ್ನರ್ ಆಗ್ತಾರೆ ಅನ್ನೋದೇ ಡೌಟ್ ಅಂತಾರೆ ಜನ. ಆರಂಭದಲ್ಲಿ ಸಂಗೀತ, ಕಾರ್ತಿಕ್ ಅವರು ಸ್ನೇಹಿತರಾಗಿದ್ರು. ಎಷ್ಟೇ ಜಗಳ ಆಡಿಕೊಂಡಿದ್ರು ಇವರಿಬ್ರು ಮನಸ್ತಾಪ ಮರೆತು ಒಂದಾಗ್ತಿದ್ರು. ಕಾರ್ತಿಕ್ ಸ್ನೇಹ ಮುಂದುವರಿಸಲು ರೆಡಿ ಇದ್ರು ಕೂಡ ಸಂಗೀತ ಮಾತ್ರ ಮೊದಲಿನ ರೀತಿ ಇರೋಕೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ತುಕಾಲಿ ಸ್ಟಾರ್ ಸಂತು, ಡ್ರೋನ್ ಪ್ರತಾಪ್ ನಡುವೆ ಮೊದಲಿನಿಂದಲೂ ಮನಸ್ತಾಪ ಇದೆ. ಮೇಲ್ನೋಟಕ್ಕೆ ಇವರು ಮಾತನಾಡಿಕೊಂಡ್ರು ಹಳೆಯದನ್ನ ಇವರು ಮರ್ತಂತಿಲ್ಲ. ಆರಂಭದಲ್ಲಿ ಸಂಗೀತ, ತನಿಷಾ ಕುಪ್ಪಂಡ, ಕಾರ್ತಿಕ್ ಅವರ ಸ್ನೇಹ ಚೆನ್ನಾಗಿತ್ತು. ಪರಸ್ಪರ ತಪ್ಪು ಸರಿ ಮಾತಾಡುತ್ತಾ ಸಮಾಧಾನ ಮಾಡುತ್ತಾ ಬೆಂಬಲ ಕೊಟ್ಟುಕೊಳ್ತಿದ್ರು. ಈ ತ್ರಿಕೋನ ಸ್ನೇಹ ಈಗ ಉಳಿದಿಲ್ಲ. ನಮ್ರತಾ ಗೌಡ, ಸ್ನೇಹಿತ್ ಅವರು ಒಳ್ಳೆಯ ಸ್ನೇಹದಿಂದ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿದ್ರು. ಇವರಿಬ್ಬರ ಮಧ್ಯೆ ಮನಸ್ತಾಪ ಬಂದು ಈಗ ಸ್ನೇಹ ಕೂಡ ಉಳಿದುಕೊಂಡಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ನಲ್ಲಿ ಸಿಕ್ಕಾಪಟ್ಟೆ ಜಗಳಗಳೇ ನಡೆದಿವೆ. ಸ್ಪರ್ಧಿಗಳು ಮನೋರಂಜನೆ ವಿಷಯಕ್ಕೆ ತುಂಬಾ ಕಡಿಮೆ ಆದ್ಯತೆ ನೀಡಿದಂತಿದೆ. ಇವಿಷ್ಟು ಕನ್ನಡ ಬಿಗ್ ಬಾಸ್ ನ 10 ಇತಿಹಾಸದಲ್ಲಿ ನಡೆಯದೇ ಇರ್ತಕ್ಕಂತ ಅಚ್ಚರಿಗಳು. ವರ್ತೂರ್ ಸಂತೋಷ್, ಕಾರ್ತಿಕ್, ಸಂಗೀತ, ವಿನಯ್, ಡ್ರೋನ್ ಪ್ರತಾಪ್ ಇವರಲ್ಲಿ ಯಾರು ಈ ಬಾರಿ ಬಿಗ್ ಬಾಸ್ ಟೈಟಲ್ ಗೆಲ್ತಾರೆ? ಸಂಗೀತ, ವಿನಯ್ ಹಾಗೂ ಡ್ರೋನ್ ಪ್ರತಾಪ್ ನಡುವೆ ತೀವ್ರ ಪೈಪೋಟಿ ನಡೆದಿದೆ ಎನ್ನಲಾಗ್ತಿದೆ. ಅಂತಿಮವಾಗಿ ಬಿಗ್ ಬಾಸ್ ಪಟ್ಟ ಯಾರ ಪಾಲಾಗಲಿದೆ ಅನ್ನೋದು ಭಾನುವಾರ ರಾತ್ರಿ ಗೊತ್ತಾಗಲಿದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 10 ಟೈಟಲ್ ವಿನ್ನರ್ ಯಾರಾಗ್ತಾರೆ? ಯಾರಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.